ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯದೋರ್ವಂಶಂ ನರಶ್ರುತ್ವಾ ಸರ್ವಪಾಪೈಃ ಪ್ರಮುಚ್ಯತೆ ಯತ್ರಾವತೀರ್ಣಂ ಕೃಷ್ಣಾಖ್ಯಂ ಪರಂ ಬ್ರಹ್ಮ ನಿರಾಕೃತಿ. ಯದುವಂಶವನ್ನು ಕೇಳಿದವ ಎಲ್ಲ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ. ಯಾಕೆ ಅಂದರೆ ಅಲ್ಲಿ ಕೃಷ್ಣ ಬಂದಲ್ಲ, ಅದಕ್ಕೆ. ಕೃಷ್ಣ ಬರೋದು ಅಂದರೆ ಸಾಮಾನ್ಯ ಅಲ್ಲ, ಅವರ 7 ತಲೆಮಾರು ಶುದ್ಧವಾಗಿರಬೇಕಾಗತ್ತೆ. ಕೃಷ್ಣನನ್ನು ಬರಮಾಡಿಕೊಳ್ಳಿಕ್ಕೆ ಎಂಥ ಶುದ್ಧ ಜೀವನವನ್ನು ನಡೆಸಬೇಕು. ಅವನ ನಾಮ ಬಾಯಲ್ಲಿ ಬರಬೇಕು ಅಂತಂದ್ರೇ ಎಷ್ಟೋ ಪುಣ್ಯ ಇರಬೇಕು. ಅವನ ದಾರಿಯಲ್ಲಿ ನಡೀಬೇಕು ಅಂತಂದ್ರೇ ಈ ಲೋಕದಲ್ಲಿ ಅನೀತಿ ಅಕ್ರಮಗಳಿಂದ ದೂರ ಇರಬೇಕು. ಇಲ್ಲ ಅಂದರೆ ಈ ಕಿವಿಗೆ ಬೀಳೋಲ್ಲ. ಅದರಿಂದಾಗಿ ಯದುವಿನ ವಂಶವನ್ನು ಕೇಳಬೇಕು. ಯಾಕೆಂದರೆ ಅಲ್ಲಿ ಬಂದಿರೋರೆಲ್ಲ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಅನ್ಯೋಕ್ತಿಯಿಂದಲೂ ಈ ವ್ಯಾಖ್ಯಾನ ಆಗತ್ತೆ. ಕೇಳೋಣ. ಸಹಸ್ರಜಿತ್ ಕ್ರೋಷ್ಟು ನಲ ನಹುಷ ಸಂಜ್ಞಾಶ್ಚತ್ವಾರಃ ಯದುಪುತ್ರ ಬಭೂವು. ಯದುವಿನ ಮಕ್ಕಳು 4 ಜನ. ಸಹಸ್ರಜಿತ್, ಕ್ರೋಷ್ಟು, ನಲ, ನಹುಷ ಅಂತ. ಸಹಸ್ರಜಿತ್ ಪುತ್ರ ಶತಜಿತ್. ಸಹಸ್ರಜಿತನ ಮಗನ ಹೆಸರು ಶತಜಿತ್. ಅವನಿಗೆ 3 ಜನ ಮಕ್ಕಳು, ಹೈಹಯ, ಹೇಹಯ, ವೇಣುಹಯ ಅಂತ 3 ಜನ ಮಕ್ಕಳು. ತ್ರಯಪುತ್ರ ಬಭೂವು. ಹೈಹಯ ಪುತ್ರೋ ಧರ್ಮ. ಹೈಹಯನ ಮಗ ಧರ್ಮ. ಧರ್ಮನ ಮಗ ಧರ್ಮನೇತ್ರ. ಧರ್ಮನೇತ್ರನ ಮಗ ಕುಂತಿ. ಕುಂತಿಯ ಮಗ ಸಹಜಿತ್. ಸಹಜಿತನ ಮಗ ಮಹಿಷ್ಮಾನ್. ಯೋಸೌ ಮಾಹಿಷ್ಮತೀಂ ಪುರೀಂ ನಿವಾಸಯಾಮಾಸ. ಆ ಮಹಿಷ್ಮಾನ್ ಅನ್ನುವವ ಕಟ್ಟಿದ ಪಟ್ಟಣ ಮಾಹಿಷ್ಮತಿ. ಕಾಲ್ಪನಿಕ ಅಲ್ಲ ಅದು. ಮಾಹಿಷ್ಮತಿ ಅಂತ ಒಂದು ದೇಶ. ಅವನ ಮಗ ಭದ್ರಶ್ರೇಣ್ಯ. ಭದ್ರಶ್ರೇಣ್ಯನ ಮಗ ದುರ್ದಮ. ದುರ್ದನ ಮಗ ಧನಕ. ಧನಕನ ಮಗ ಕೃತವೀರ್ಯ. ಧನಕನಿಗೆ ಕೃತವೀರ್ಯ, ಕೃತಾಗ್ನಿ, ಕೃತಧರ್ಮ, ಕೃತೌಜಸ್ ಅಂತ 4 ಜನ ಮಕ್ಕಳು. ಆ ಕೃತವೀರ್ಯನಿಂದ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ಅರ್ಜುನ. ಕೃತವೀರ್ಯನ ಮಗ ಅನ್ನೋದನ್ನು ನೆನಪಿಸ್ಕೊಳ್ಳಿಕ್ಕೆ ಕಾರ್ತವೀರ್ಯ ಅಂತ ಕರೀತಾರೆ. ಸಪ್ತದ್ವೀಪಾಧಿಪತಿ ಬಾಹು ಸಹಸ್ರೋ ಜಗ್ನಿ. 1000 ತೋಳು, 7 ನಡಗಡ್ಡೆಗಳ ಒಡೆಯ. ಯೋಸೌ ಭಗವದಂಚಂ ಅತ್ರಿಕುಲ ಪ್ರಸೂತಂ ದತ್ತಾತ್ರೇಯಾಖ್ಯಂ ಆರಾಧ್ಯ ಬಾಹು ಸಹಸ್ರಂ ಅಧರ್ಮ ಸೇವಾ ನಿವಾರಣಂ ಸ್ವಧರ್ಮ ಸೇವಿತ್ವಂ ರಣೇ ಪೃಥಿವೀಜಯಂ ಧರ್ಮತಶ್ಚ ಅನುಪಾಲನಂ ಅರಾತಿಭ್ಯ ಅಪರಾಜಯಂ ಅಖಿಲ ಜಗತ್ ಪ್ರಖ್ಯಾತ ಪುರುಷಾಚ್ಚ ಮೃತ್ಯುಂ ಇತ್ಯೇತಾನ್ ವರಾನ್ ಅಭಿಲಷಿತವಾನ್ ಲೇಭೇಚ. ದತ್ತಾತ್ರೇಯ ನಾಮಕ ಪರಮಾತ್ಮನನ್ನು ಆರಾಧನೆ ಮಾಡಿದ ಕಾರ್ತವೀರ್ಯಾರ್ಜುನ ಸಾಮಾನ್ಯ ಅಲ್ಲ. ಪ್ರಹ್ಲಾದನ ಕ್ಲಾಸ್ಮೇಟ್ ಬ್ರಹ್ಮತರ್ಕದಲ್ಲಿ. ಅವನು ದತ್ತಾತ್ರೇಯ ನಾಮಕ ಪರಮಾತ್ಮನನ್ನು ಆರಾಧಿಸಿ
ಸುಮಾರು ವರ ಪಡೆದ ಅಂತೆ. ಅದರಲ್ಲಿ ಬಾಹು ಸಹಸ್ರಂ 1000 ತೋಳುಗಳು ಬೇಕು ಅಂದ. ಯಾಕೆ? ಅಧರ್ಮ ಸೇವಾ ನಿವಾರಣಂ, ನಾನೇನಾದರೂ ಅಧರ್ಮ ಮಾಡ್ತಾ ಇದ್ದರೆ ನೀನೇ ಬಂದು ತಡಿಬೇಕು ಅಂದ. ನೋಡಿ, ಅವನ ಅಧರ್ಮವೂ ಧರ್ಮ ಆಯಿತು. ಯಾಕೆಂದರೆ ದೇವರೇ ಬರಬೇಕು ಅಂತ ಆಯ್ತಲ್ಲ. ಆಮೇಲೆ ಸ್ವಧರ್ಮ ಸೇವಿತ್ವಂ, ಕ್ಷತ್ರಿಯ ಧರ್ಮದಲ್ಲಿಯೇ ನಾನಿರಬೇಕು. ರಣೇ ಪೃಥ್ವೀಜಯಂ, ಯುದ್ಧದಲ್ಲಿ ಯಾರನ್ನೂ ಗೆಲ್ಲಬೇಕು ನಾನು. ಇಡೀ ಭೂಮಂಡಲವೂ ಬಂದರೂ ನಾನು ಗೆಲ್ಲಬೇಕು. ಇನ್ನು ಧರ್ಮತಶ್ಚ ಅನುಪಾಲನಂ, ಧರ್ಮದಿಂದ ಪಾಲನೆ ಮಾಡುವ ಶಕ್ತಿ ಬುದ್ಧಿ ಬೇಕು. ಅರಾತಿಭ್ಯ ಅಪರಾಜಯಂ, ಶತ್ರುಗಳಿಂದ ನಾನು ಸೋಲ್ಬಾರದು. ಅಖಿಲ ಜಗತ್ ಪ್ರಖ್ಯಾತ ಪುರುಷಾಚ್ಚ ಪರಾಜಯಂ, ನನ್ನನ್ನು ಕೊಲ್ಲುವವನು ಎಲ್ಲ ಜಗತ್ತಿನಲ್ಲಿ ಪ್ರಖ್ಯಾತ ಆಗಿರಬೇಕು. ಇಷ್ಟು ವರ ಕೊಡಿ ಅಂತಂದಂತೆ. ಸಾವನ್ನು ಎಕ್ಸ್ಪೆಕ್ಟ್ ಮಾಡಿ ವರ ಕೇಳಿದ್ದು. ಆಯಿತಾ? ಅದನ್ನು ಬಯಸಿದ ಲೇಭೇಚ್ಛ, ಪಡೆದ. ಎಂತಹ ಬಯಕೆಗಳ ಒಂದು ಬಹಳ ದೊಡ್ಡವ್ರ ಬಯಕೆ ದೊಡ್ಡ ದೊಡ್ಡ ಆಗಿಯೇ ಇರುತ್ತೆ. ತೇನ ಇಯಂ ಅಶೇಷ ದ್ವೀಪವತಿ ಪೃಥ್ವಿ ಸಮ್ಯಕ್ ಪರಿಪಾಲಿತ, ಚೆನ್ನಾಗಿ ಪಾಲನೆ ಮಾಡಿದ. ದಶಯಜ್ಞ ಸಹಸ್ರಾಣಿ ಅಸೌ ಅಯಜತ್, 10,000 ಯಜ್ಞಗಳನ್ನು ಮಾಡಿದ. ಏನು ವೈಭವಗಳು, ಏನು ವೈಭವ! ನಮಗೆ ಇದನ್ನು ಊಹಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಇರಲ್ಲ. ತಸ್ಯ ಚ ಶ್ಲೋಕಾಹ ಅದ್ಯಾಪಿ ಗೀಯತೆ, ಇವತ್ತಿಗೂ ಅವನ ಬಗೆಗಿನ ಒಂದು ಹಾಡಿದೆ. ನನು ನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಪಾರ್ಥಿವಾಹ ಯಜ್ಞೈರ್ದಾನೈಸ್ತಪೋಭಿರ್ವಾ ಪ್ರಶ್ರಯೇಣ ಶ್ರುತೇನ ಚ. ಖಂಡಿತವಾಗಿ ಕಾರ್ತವೀರ್ಯನ ತರಹ ಯಾವನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನೂನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಪಾರ್ಥಿವಾಹ, ಯಾವುದರಲ್ಲಿ? ಯಜ್ಞದಿಂದ, ದಾನದಿಂದ, ತಪಸ್ಸಿನಿಂದ, ವಿನಯದಿಂದ, ಶಾಸ್ತ್ರದಿಂದ. ನೋಡಿ, ಅದಕ್ಕೆ ಹಿರಿಯರನ್ನು ಕೇಳ್ತಾ ಇರಬೇಕು, ಪುರಾಣಗಳನ್ನು ಕೇಳ್ತಾ ಇರಬೇಕು. ಅಹಂಕಾರ ಬರಲ್ಲ. ನಾವು ಏನು ಇದರಲ್ಲಿ ಒಂದನ್ನು ಊಹೆ ಕೂಡ ಮಾಡಲಿಕ್ಕಾಗ್ತದ? ನಮಗೆ ಇದ್ದ ಅಲ್ಪ ದ್ರವ್ಯದಲ್ಲಿ ಏನದು ಏನಿಲ್ಲ ಅಂತ ಹೇಳುತ್ತೆ. ಆ ಥರದವ್ರು ಎಷ್ಟೋ ಜನ ಆಗೋಗಿದ್ದಾರೆ. ಅನಷ್ಟದ್ರವ್ಯತಾಚ ತಸ್ಯ ರಾಜ್ಯೇ ಅಭವತ್, ಯಾರ ವಸ್ತುವು ಕಳೆದೋಗ್ಲಿಲ್ಲಂತೆ. ಯಾರ ವಸ್ತುವು ಕಳೆದೋಗಲಿಲ್ಲ ಅವನ ರಾಜ್ಯದಲ್ಲಿ. ಏವಂಚ 85 ವರ್ಷ ಸಹಸ್ರಾಣಿ, 85,000 ವರ್ಷ, 85,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ಅವ್ಯಾಹತ ಆರೋಗ್ಯ ಶ್ರೀ ಬಲಪರಾಕ್ರಮ, ಆರೋಗ್ಯ ನಾಶ ಆಗಲಿಲ್ಲ ಒಂದು ದಿವಸ, ಬಲ ನಾಶ ಆಗಲಿಲ್ಲ, ಪರಾಕ್ರಮ ನಾಶ ಆಗಲಿಲ್ಲ. ರಾಜ್ಯಮಕರೋತ್. ಮಾಹಿಷ್ಮತ್ಯಾಂ ದಿಗ್ವಿಜಯಾಭ್ಯಾಗತೋ ನರ್ಮದಾ ಜಲಾವಗಾಹನ ಕ್ರೀಡ ಅತಿಪಾನ ಮದಾಕುಲೇನ ಅಯತ್ನೇನೈವ ತೇನ ಅಶೇಷ ದೇವ ದೈತ್ಯ ಗಂಧರ್ವೇಚ ಜಯೋದ್ಭೂತ ಮದಾವಲೇಪೋಪಿ ರಾವಣ ಪಶುರಿವ ಬದ್ಧ್ವ ಸ್ವನೈಗರೈಕಾಂತೆ ಸ್ಥಾಪಿತ. ಒಂದು ಸರ್ತಿ ಇವನು ತಿರುಗಾಡ್ತಾ ಇದ್ದ, ಜಲಕ್ರೀಡೆ ಆಡಬೇಕು ಅಂತ ಅವನ ಹೆಂಡತಿಯರ ಜೊತೆಗೆ. ನರ್ಮದಾ ನದಿಯಲ್ಲಿ ಶಿವಾರಾಧನೆ ಬಹಳ ವಿಶೇಷ. ನರ್ಮದಾ ನದಿಯ ಕಲ್ಲು ಇದೆಯಲ್ಲ, ಅಲ್ಲಿ ಸಿಗುವ ಯಾವುದೇ ಕಲ್ಲು ಶಿವಲಿಂಗ ಅಂತ ಪೂಜೆ ಮಾಡಬಹುದು ನೀವು. ಆ ತರಹ ಅದು ನರ್ಮದಾ ನದಿಯ ಮಹತ್ವ. ಆ ನರ್ಮದಾ ನದಿಯ ತೀರದಲ್ಲಿ ಅವನು ಕೂತಿದ್ದ. ಇನ್ನೆಲ್ಲೋ ಒಂದು ಕಡೆ ಕೂತು ಪೂಜೆ ಮಾಡ್ತಾ ಇದ್ದ ಶಿವನನ್ನು. ಯಾರು? ಸದಾಶಿವ. ಇವನು ಅಲ್ಲೇ ಆಟ ಆಡಲಿಕ್ಕೆ ಅಂತ ಹೋದ. ರಾವಣ ಅಲ್ಲಿದ್ದ. ಕಾರ್ತವೀರ್ಯ ಅರ್ಜುನ ಆಟ ಆಡಲಿಕ್ಕೆ ಅಂತ ಹೋದ. ಆಟ ಆಡಲಿಕ್ಕೆ ಅಂತ ಹೋದವನು ತನ್ನ ತೋಳುಗಳಿಂದ, ಯಾವುದು ಅಣ ಕಟ್ಟಬೇಕಾ, ತೋಳುಗಳಿಂದ ಅಡ್ಡ ಕಟ್ಟಿದ. ನೀರು ಅಡ್ಡ ಕಟ್ಟಿದಾಗ ಅದು ಸಹಜವಾಗಿ ಆಚೆ ಎಲ್ಲ ಪಸರಿಸತ್ತೆ. ಇವನು ಪೂಜೆ ಮಾಡ್ತಾ ಇದ್ದವನು ಹೂವು ತುಳಸಿ ಎಲ್ಲ ಚೆಲ್ಲಾಪಿಲ್ಲಿ ಆಗೋಯ್ತು. ಯಾಕೆ ಅಂತ ಕೇಳ್ದ. ನನ್ನ ಅಣತಿ ಇಲ್ಲದೆ ನರ್ಮದಾ ನದಿ ಉಕ್ಕಿ ಬರೋದು ಅಂದ್ರೇನು, ಯಾಕೆ? ನರ್ಮದಾ ನದಿದೆಲ್ಲ ಕೆಲಸ,
ಅಲ್ಲೊಬ್ಬ ಕಾರ್ತವೀರ್ಯಾರ್ಜುನ ಅಂತಿದ್ದಾನೆ. ಸಾರಿ ಕಚ್ಚೆ ಕಟ್ಟಿ ಹೊರಟದ್ದೆ ಯುದ್ಧಕ್ಕೆ. ಅವನು ಆರಾಮವಾಗಿ ಹಿಡಿದು ಅವನನ್ನು ಪಶುವಿನ ತರಹ ದರದರನೆ ಎಳ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಇಟ್ಟ. ಸ್ವನಗರೈಕಾಂತೆ ಸ್ಥಾಪಿತ ಯಶ್ಚ 85,000 ಕಾಲಾವತಾನೇ ಭಗವನ್ನಾರಾಯಣಾಂಚೇನ ಪರಶುರಾಮೇಣ ಉಪಸಂಹೃತ. ಇದು ಅವನ ಪರಾಕ್ರಮ. ಆಮೇಲೆ ಪುಲಸ್ತ್ಯರು ಬಂದರು, ನಮಸ್ಕಾರ ಮಾಡಿದ, ನನ್ನ ಮೊಮ್ಮಗನ್ನ ಬಿಡು ಅಂತಂದರು, ಬಿಟ್ಟ. ಅಲ್ಲಿಗೆ ಅದು ಆ ಕಥೆ ಮುಗೀತು. ಆ ಕಥೆಯನ್ನು ಇಲ್ಲಿ ಹೇಳಲ್ಲ, ಇಷ್ಟೇ ಹೇಳ್ತಾರೆ. ರಾವಣ ಸೋತ. ನಿಮಗೆ ವಿಸ್ತಾರವಾಗಿ ಬೇಕು ಅಂದರೆ ಉತ್ತರಕಾಂಡ ವಾಲ್ಮೀಕಿ ರಾಮಾಯಣದಲ್ಲಿ ಕೇಳ್ತೀರ ಕಾರ್ತವೀರ್ಯಾರ್ಜುನನ ಪರಾಕ್ರಮವನ್ನು. ಇಲ್ಲಿ ಪರಶುರಾಮ 85,000 ವರ್ಷಗಳಾದ ಮೇಲೆ ಪರಶುರಾಮ ಬಂದು ಅವನನ್ನು ಕೊಂದ. ಅವನಿಗೆ 100 ಜನ ಮಕ್ಕಳಿದ್ದರು. 5 ಜನ ಮಕ್ಕಳು ಉಳಿದ್ರು. ತಸ್ಯ ಚ ಪುತ್ರಶತಪ್ರಧಾನಾ ಪಂಚಪುತ್ರ ಬಭೂವು. ಶೂರಸೇನ, ವೃಷಸೇನ, ಮಧು, ಜಯಧ್ವಜ ಅಂತ. ಅದರಲ್ಲಿ ಶೂರನ ವಂಶದಲ್ಲಿ ಬಂದದ್ರಿಂದಾಗಿ ಶೌರಿಹಿ ಅಂತ ಕೃಷ್ಣನನ್ನು ಕರೀತಾರೆ. ಮಧುವಿನ ವಂಶವೂ ಸೇರಿತು, ಆದ್ದರಿಂದಾಗಿ ಮಾಧವ ಅಂತ ಕರೀತಾರೆ. ಜಯಧ್ವಜನಿಂದ ತಾಲಜಂಘ ಅಂತ ಒಬ್ಬ ಮಗ. ತಾಲಜಂಘನ ಮಗ 100 ಜನ ತಾಲಜಂಘನಿಗೆ ಮಕ್ಕಳು. ಎಲ್ಲರ ಹೆಸರು ಕಾಮನ್, ತಾಲಜಂಘ ಅಂತ. ಹೌದು, ಅವಾಗೆಲ್ಲ ಅದು ಹೆಂಗೆ ಕರಿತಾ ಇದ್ರು, ಹೇಗೆ ಗುರುತಿಸ್ತಾ ಇದ್ರು ದೇವರಿಗೆ ಗೊತ್ತು. ತಾಲಜಂಘ ನಂಬರ್ 1, 2 ಅಂತ ಕರಿತಾ ಇದ್ರೆ ಅಂತದ. ಯೇಷಾಂ ಜ್ಯೇಷ್ಠೋ ವೀತಿಹೋತ್ರ ತಥಾನ್ಯೋ ಭರತಃ. ಅವರಲ್ಲಿ ದೊಡ್ಡ ಮಗ, ಆ ತಾಲಜಂಗನ ದೊಡ್ಡ ಮಗ ವೀತಿಹೋತ್ರ. ಇನ್ನೊಬ್ಬ ಭರತ. ಭರತನ ಮಗ ವೃಷನ ಮಗ ಮಧು. ಅದಕ್ಕೆ ಮಾಧವ ಅಂತ ಕರೀತಾರೆ ಅಂತ. ಅವನಿಗೆ ವೃಷ್ಣಿ ಮೊದಲಾದ 100 ಜನ ಮಕ್ಕಳು ಮಧುವಿಗೆ. ಅದಕ್ಕೆ ವಾರ್ಷ್ಣೇಯರು ಅಂತ ಎಲ್ಲರನ್ನೂ ಕರೀತಾರೆ. ಯಥೋ ವೃಷ್ಣಿ ಸಂಜ್ಞಾಂ ಏತದ್ ಗೋತ್ರಮವಾಪ ಮಧುಸಂಜ್ಞಾ ಹೇತುತಶ್ಚ ಮಧುರಭವತ್ ಯಾದವಾಶ್ಚ ಯದುನಾಮೋಪಲಕ್ಷಣಾದಿತಿ. ಯಾದವರೆಲ್ಲ ಯದುಗಳು, ಮಧುವಿನ ವಂಶದಲ್ಲಿ ಬಂದವರೆಲ್ಲ ಮಧುಗಳು. ಹಾಗೆ ವೃಷ್ಣಿಯ ವಂಶದಲ್ಲಿ ಬಂದವರೆಲ್ಲ ವೃಷ್ಣಿಗಳು. ಸಂಸ್ಕೃತದಲ್ಲಿ ಅದನ್ನು ಕರೀತಾರೆ. ಅದರಲ್ಲಿ ಹೇಗೆ ಶಬ್ದ ನಡೆಸೋದು ಅಂದರೆ ಯಾದವಃ, ಯಾದವೌ, ಯದವಃ ಅಂತಾಗುತ್ತೆ ಬಹುವಚನ. ರಾಘವಃ ಏಕವಚನ, ರಾಘವೌ ದ್ವಿವಚನ, ರಘವಃ ಅಂತ ಬಹುವಚನ. ರಘು ಗೋತ್ರದವರು ಮುಂದೆ ಮುಂದೆ ಬರ್ತಿದ್ದಾಗ ರಘವಃ ಅಂತಲೇ ಕರೀತಾರೆ. ಅದಕ್ಕೆ ರಘುಭೂಷಣ ಅಂದರೆ ರಘುಗಳಲ್ಲಿ ಉತ್ತಮ, ರಘುತ್ತಮ ರಾಮ. ರಾಘವೇಂದ್ರ ಅವನು ರಾಮನೇ. ರಘುಗಳ ಗೋತ್ರದಲ್ಲಿ ಬಂದವರು ರಾಘವರು. ಆ ರಾಘವರಲ್ಲಿ ಇಂದ್ರ ಶ್ರೇಷ್ಠ, ರಾಘವೇಂದ್ರ. ಆದರೆ ತ್ರಿವಿಕ್ರಮ ನಾರಾಯಣ ಪಂಡಿತರು ರಾಘವೇಂದ್ರ ಅನ್ನುವ ಶಬ್ದವನ್ನು ಹೇಳಿದ ದಶರಥನಿಗೆ. ಆದರೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ಅಂತ ಅವರು ವಿವಕ್ಷೆ ಮಾಡಿದ್ದು ರಾಮನಿಗೆ. ಹೀಗೆ ಯದುಗಳ ಚಿಂತನೆಯನ್ನು ಮಾಡುವಾಗ 11 ಅಧ್ಯಾಯ ಆಯಿತು. ಕ್ರೋಷ್ಟುವಿಗೆ ಧ್ವಜಿನೀವಾನ್ ಅಂತ ಒಬ್ಬ ಮಗ. ಧ್ವಜಿನೀವಾನ್ ಅವನ ಮಗ ಸ್ವಾತಿ. ಈಗ ಹೆಣ್ಮಕ್ಳಿಗೆ ಇಡ್ತಾರೆ, ತಪ್ಪಲ್ಲ. ಸ್ವಾತಿ ಅಂತ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಇಬ್ರಿಗೂ ಇಡ್ಬೋದು, ಏನು ತಪ್ಪಲ್ಲ. ಆದರೆ ಗಂಡ್ಮಕ್ಳಿಗೆ ಇಟ್ಟಿದ್ದು ನೋಡಿಲ್ಲ. ಅಲ್ಲ, ಚೈತ್ರ ಅನ್ನೋದು ಕೂಡ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಕಾಮನ್ನು, ಚೈತ್ರ ಮೈತ್ರ ಅಂತ. ಆದರೆ ಇಡ್ತಾರೆ. ಉತ್ತರದಲ್ಲಿ ಕಿರಣ್ ಅಂತ ಇಡ್ತಾರೆ, ಸಿಮ್ರನ್ ಅಂತ ಇಡ್ತಾರೆ. ಸಿಮ್ರನ್ ಅದು ಸ್ಮರಣ, ಸ್ಮರಣವನ್ನು ಅವರು ಸಿಮ್ರನ್ ಅಂತಾರೆ. ಈ ಪಂಜಾಬಿಗಳಿದ್ದಾವಲ್ಲ ಅವರು ಸಂಯುಕ್ತಾಕ್ಷರ, ಆರಂಭದಲ್ಲಿ ಸಂಯುಕ್ತಾಕ್ಷರ ಇದ್ದರೆ ಅದನ್ನು ಏನು ಮಾಡ್ತಾರೆ, ದೀರ್ಘವಾಗಿಸ್ತಾರೆ. ಸ್ಟಾರನ್ನ ಸಟಾರ್ ಅಂತಾರೆ ಅವರು. ನೀವು ಕೇಳಿ, ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟಿಲ್ ಸಟಾರ್ ಅಂತಾರೆ ಅವರು, ಪಂಜಾಬದವರು. ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಅದರಿಂದಾಗಿ
ಸ್ಮರಣವನ್ನು ಸಿಮ್ರನ್ ಅಂತಾರೆ ಅವರು, ಅಷ್ಟೇ, ಇನ್ನೇನಿಲ್ಲ. ಸ್ವಾತಿ ಅಂತ ಹೇಳಿ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಕಾಮನ್ ಅದು. ಕ್ರೋಷ್ಟು ಅಂತ, ಹೌದು ಬಂತು. ಕ್ರೋಷ್ಟು ಅಂತ ಅನ್ನೋದು ಬಂದ, ಅದೇ ಇದು ಯದುವಿಗೆ 4 ಜನ ಮಕ್ಕಳು ಅಂತ ಬಂತು ನೋಡಿ. ಸಹಸ್ರಜಿತ್ ಕ್ರೋಷ್ಟು, ಅಲ್ಲಿ ಸಹಸ್ರಜಿತನ ಇವರು ಎಲ್ಲ ಸಹಸ್ರಜಿತನ ಸಂತತಿ ಆಯಿತು. ಈಗ ಕ್ರೋಷ್ಟುವಿನ ಸಂತತಿಯನ್ನು ಹೇಳ್ತಾ ಇದ್ದಾರೆ. ಈ 11ನೇ ಅಧ್ಯಾಯ ಇಡೀ ಸಹಸ್ರಜಿತನ ವಂಶದ ಇದು 4 ಜನರಲ್ಲಿ. ಈಗ ಕ್ರೋಷ್ಟುವಿನ ಮೊಮ್ಮಗ ಬಂದು ಸ್ವಾತಿಯ ಮಗ ಋಷಂಕು ಅಂತ. ಋಷಂಕುವಿನ ಮಗ ಚಿತ್ರರಥನ ಮಗ ಶಶಬಿಂದು ಅಥವಾ ಶಶಿಬಿಂದು. ಅವನು 14 ಮಹಾರತ್ನೇಶಃ ಚಕ್ರವರ್ತಿ ಅಭೂತ್. 14 ರತ್ನಗಳು. ರತ್ನ ಅಂದರೆ ಸಂಪತ್ತಿನ ಭಾಗ. ನಮಗಿದ್ರದ್ದೆಲ್ಲ ಕಲ್ಪನೆ ಕೂಡ ಇರಲ್ಲ. ನಮಗೆ ಸಂಪತ್ತು ಅಂದರೆ ಏನು ಅಂದರೆ ಮನೆ ತೆಗೆದುಕೊಳ್ಳಕ್ಕೆ ಬೇಕಾದ ಕರೆನ್ಸಿ ಮತ್ತು ಚಿನ್ನ. ನಮಗೆ ಸಂಪತ್ತು ಅಂತ ಮಾಡಿದಾಗ ನಮ್ಮ ಪಾಲಿಗಿಷ್ಟೇ, ಅದು ವಿಶೇಷತಃ ಬೆಂಗಳೂರಿಗರ ಪಾಲಿಗೆ. ಆದರೆ ರತ್ನ ಅಂತಂದಾಗ 7 ತರಹದ ಸಂಪತ್ತು. ರತ್ನ ಅಂದರೆ ಸಂಪತ್ತು. 7 ತರಹದ ಶ್ರೇಷ್ಠವಾದ ಪದಾರ್ಥಗಳು ಅಂತ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿಯಲ್ಲಿ ಹೇಳಿದ್ದಾರೆ. ಆದರೆ ಪುರಾಣ 14 ಅಂತ ಅನ್ನತ್ತೆ. ಅದಕ್ಕೂ ಕೂಡ ಕೋಶ ಉಂಟು. ಚಕ್ರಂ ರಥೋ ಮಣಿಖಡ್ಗಃ ಚರ್ಮರತ್ನಂಚ ಪಂಚಮಂ ಕೇತುರ್ನಿಧಿಶ್ಚ ಸಪ್ತೈವ ಪ್ರಾಣಹೀನಾನಿ ಚಕ್ಷತೆ. ಪ್ರಾಣ ಇರುವ ಸಂಪತ್ತು, ಪ್ರಾಣ ಇರದ ಸಂಪತ್ತು. ಪ್ರಾಣ ಇರುವ ಸಂಪತ್ತು, ಪ್ರಾಣ ಇರದ ಸಂಪತ್ತು ಎರಡನ್ನೂ ಸಂಪತ್ತು ಅಂತ ಪರಿಗಣಿಸಿ. ಪ್ರಾಣ ಇರದ ಸಂಪತ್ತು 7. ಚಕ್ರ ಅಂತಂದರೆ ನಮ್ಮ ಅದ್ಭುತವಾದ ಸರ್ಕಲ್. ಫಸ್ಟ್ ಲೈನು, ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ ಅಂತವಲ್ಲ. ರಾಜನಿಗೆ ಸುತ್ತಮುತ್ತಲ ದೇಶಗಳನ್ನು ಚಕ್ರ ಅಂತ ಕರೀತಾರೆ. ಚಕ್ರವರ್ತಿ ಅಂದರೆ ಏನರ್ಥ? ಸುತ್ತಮುತ್ತಲ ದೇಶಗಳ ನಡುವೆ ದೊರೆಯಾಗಿ ಮೆರೆಯುವವ ಅಂತ ಚಕ್ರವರ್ತಿ. ಚಕ್ರ ಅಂದರೆ ಅಲ್ಲಿ ರಾಷ್ಟ್ರ ಸಮೂಹ ಅಂತ ಅರ್ಥ, ವೀಲ್ ಅಂತ ಅರ್ಥ ಅಲ್ಲ. ಆಯ್ತಾ? ಚಕ್ರಂ. ಆಮೇಲೆ ರಥ, ಶ್ರೇಷ್ಠವಾದ ರಥ, ಇವತ್ತು ಕಾರಿದ್ದ ಹಾಗೆ. ಮಣಿಹಿ. ಆಮೇಲೆ ಖಡ್ಗ ಅಂತ ಹೇಳಿದ್ರೆ ಆಯುಧಗಳೆಲ್ಲವೂ ಬರುತ್ತೆ. ಚರ್ಮ, ಶೀಲ್ಡ್ ಅಂತ ಏನು ಹೇಳ್ತೇವೆ ಅದು, ಆ ತರಹದ ರತ್ನ. ಕೇತು ಅಂತಂದರೆ ಧ್ವಜ. ಧ್ವಜ ಅಂದರೆ ಕೇವಲ ಧ್ವಜ ಅಲ್ಲ, ಅದು ಯಾರು ಬೇಕಾದ್ರೆ ಇಟ್ಕೊಳ್ಬಹುದು. ಎಲ್ಲ ಕಡೆ ಇರುವ ಧ್ವಜ. ನಮ್ಮ ಧ್ವಜಕ್ಕೆ ಎಲ್ಲರೂ ಮಾನ್ಯತೆ ಕೊಡಬೇಕು, ಆ ತರಹ. ಅದನ್ನು ಕೇತು ಅಂತ ಕರೀತಾರೆ. ಆಮೇಲೆ ನಿಧಿ, ಸಂಪತ್ತು. ಇದು ಪ್ರಾಣಹೀನಾನಿ ಚಕ್ಷತೆ. ಪ್ರಾಣಹೀನವಾದ ರಥ, ಇದು ಸಂಪತ್ತು, ರತ್ನ. ಇನ್ನು ಪ್ರಾಣ ಇರುವ ಸಂಪತ್ತು. ಭಾರ್ಯ ಪುರೋಹಿತಶ್ಚೈವ ಸೇನಾನಿ ರಥಕೃಚ್ಚ ಸಹ ಪತ್ಯಶ್ಚಕಲಭಾಶ್ಚೇತಿ ಪ್ರಾಣಿನ ಸಪ್ತ ಕೀರ್ತಿತಾ. ಭಾರ್ಯ, ಒಳ್ಳೆ ಹೆಂಡತಿ. ಪುರೋಹಿತ, ತಪ್ಪುಗಳನ್ನು ಸರಿಪಡಿಸಿ ಇಲ್ಲವೇ ತಪ್ಪು ಮಾಡದಂತೆ ತಡೆದು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕೊಡುವ, ಮುಂಬರುವ ಆಪತ್ತುಗಳನ್ನು ಮೊದಲೇ ಹೇಳಿ ಪರಿಹಾರ ಮಾಡಿಸುವ ಪುರೋಹಿತ ಏನಿದ್ದಾನೆ ಅವನು ದೊಡ್ಡ ಸಂಪತ್ತು. ಆಮೇಲೆ ಸೇನಾನೀಹಿ, ಒಳ್ಳೆ ಸೇನಾ ನಾಯಕ ಜೊತೆಗಿದ್ರೆ. ರಥಕೃತ್, ಇವನ ಆಯುಧ, ರಥ ಮೊದಲಾದವುಗಳನ್ನು ದುರಸ್ತಿ ಮಾಡಲಿಕ್ಕೆ, ಹೊಸ ರಥವನ್ನು ತಯಾರು ಮಾಡಲಿಕ್ಕೆ ಇರುವಂಥವನು. ಆಮೇಲೆ ಪತ್ಯಶ್ವ ಕಲಭಾಶ್ಚೇತಿ. ಪತ್ತಿ ಅಂತಂದರೆ ಸೇನೆ. ಅಶ್ವ ಅಂತ, ಅದರಲ್ಲಿ ವೈದ್ಯ ಗೀದ್ಯ ಎಲ್ಲರೂ ಬರ್ತಾರೆ. ಅಶ್ವ ಅಂತ ಹೇಳಿದ್ರೆ ಕುದುರೆ. ಅದು ಶ್ರೇಷ್ಠ ಜಾತಿಯ ಕುದುರೆಗಳಿರ್ತದೆ.
ಈ ಕಾರುಗಳು ಏನೂ ಅಲ್ಲ. ಸರಿಯಾಗಿ ಕುದುರೆಯನ್ನು ತಯಾರು ಮಾಡಿದ್ರೆ, ಈ ರೇಸ್ ಕುದುರೆ ನೋಡ್ತಿರಲ್ಲ, ಅದನ್ನು ಇಷ್ಟಕ್ಕೆ ಮಾತ್ರ ಮಾಡಿರ್ತಾರೆ. ಆ ರೀತಿ ನೀವು ಸರಿಯಾಗಿ ತಯಾರು ಮಾಡಿದ್ರೆ ವೇಗವಾಗಿ ಎಷ್ಟೂ ದೂರ ಹೋಗಬಹುದು. ಮುಂದೆ ಒಂದು ಕುದುರೆ ಹೆಸರು ಬರುತ್ತೆ, ಹೃದಯ ಅಂತ. ಆ ಹೃದಯ ಅನ್ನುವ ಕುದುರೆ 100 ಯೋಜನ. ಇವತ್ತಿನ ಲೆಕ್ಕದಲ್ಲಿ ಕನಿಷ್ಠ ಪಕ್ಷ 300 ಕಿಲೋಮೀಟರ್ಗಳನ್ನು ತಡೆ ಇರದೆ ವೇಗವಾಗಿ 2-3 ಗಂಟೆಯಲ್ಲಿ ಸಾಗುತ್ತಾ ಇತ್ತಂತೆ. ಆ ಥರದ ಕುದುರೆ, ಆ ಥರದ್ದೊಂದು ಕುದುರೆ. ಅದನ್ನು ಇವತ್ತಿಗೂ ಜೆನೆಟಿಕಲಿ ತಯಾರಿಸ್ಲಿಕ್ಕೆ ಬರುತ್ತೆ. ನೀವು ಈ ಸ್ಟಡ್ ಫಾರ್ಮ್ಸ್ ಇಟ್ಟಿರ್ತಾರಲ್ಲ, ಅವ್ರ ಹತ್ರ ಕೋಟಿಗಟ್ಟಲೆ ಬೆಲೆ ಬಾಳುವ ಕುದುರೆಗಳೆಲ್ಲ ಇರ್ತದೆ. ಯಾಕೆ ಸುಮ್ಮನೆ ಕೊಡೋದು ಅದಕ್ಕೆ? ಅಷ್ಟು ವೇಗವಾಗಿ ಓಡುತ್ತೆ. ಅದರಿಂದಾಗಿ ಆ ಥರದ ಆ ಕುದುರೆ ನೋಡ್ಕೊಳ್ಳಿಕ್ಕೆ ಏನೇನಿರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ. ಆ ಕುದುರೆಗಳ ಆರೋಗ್ಯ, ಕುದುರೆಗಳ ಓಟ, ಕುದುರೆಗಳ ರೆಕಾರ್ಡು, ಕುದುರೆಗಳ ವೇಗ ಎಲ್ಲವನ್ನು ಇದು ಮಾಡಿಯೇ ರೇಸ್ ಬುಕ್ ಮಾಡಿರ್ತಾರೆ. ಅದನ್ನು ಇವರು ಗಂಭೀರವಾಗಿ ಅಧ್ಯಯನ ಮಾಡ್ತಿರ್ತಾರೆ. ಯಾಕೆಂದರೆ ಯಾವ ಕುದುರೆ ಮೇಲೆ ಕಟ್ಟಬೇಕು ಅಂತ. ಅವ್ರು ಕಟ್ಟೋ ಕುದುರೆ ಗೆಲ್ಲತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಹೇಳಿದ್ದು ಆ ಥರದ್ದೊಂದು ಕ್ರಮ ಉಂಟು. ಕುದುರೆ ಅನ್ನೋದು ಸಂಪತ್ತೆ. ಆಮೇಲೆ ಕಲಭ, ಆನೆ ಮರಿ. ಆನೆ ಮರಿಗಳ ಸುಮಾರು 8-10 ಜೈವಿಕ ಕಾಂಬಿನೇಷನ್, ಜೆನೆಟಿಕಲ್ ಕಾಂಬೋ ಏನಿದೆ ಅದನ್ನು ಇದು ಹೇಳಿದಾರಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಭದ್ರ ಮಂದ್ರ ಮೃಗಶ್ಚೈವ ಭದ್ರ ಮಂದ್ರ ಮೃಗಸ್ತಥ ಹೇಳಿದಾರೋ ಇಲ್ವೋ? ಭದ್ರ ಅಂತ ಒಂದು ಜಾತಿಯ ಆನೆ, ಮಂದ್ರ ಅಂತ ಒಂದು ಜಾತಿಯ ಆನೆ, ಮೃಗ ಅಂತ ಒಂದು ಜಾತಿಯ ಆನೆ. ಇವುಗಳ ಪರ್ಮಿಟೇಷನ್ ಕಾಂಬಿನೇಷನ್, ಗಂಡು ಹೆಣ್ಣುಗಳ ಬದಲಾವಣೆಯಿಂದ ಆಗುವಂತಹ ಆನೆಗಳು. ವೇಗ ಇರುತ್ತೆ ಕೆಲವಕ್ಕೆ ವೇಗ ಇಲ್ಲದೆ ಹೋದರೂ ಕೂಡ ಸೊಂಡಲು ಬಹಳ ಅನ್ಯೂಷಲ್ ಉದ್ದ ಇರುತ್ತೆ. 4 ದಾಡೆಗಳ ಒಂದು ಆನೆ ಇರುತ್ತೆ. 4 ದಾಡೆಗಳ ಆನೆ ಕನಿಷ್ಠ ಪಕ್ಷ ಅದರ ಇವತ್ತು ಮೂಳೆ ಸಿಕ್ಕಿರೋದು ನೋಡಿದ್ರೆ ಸುಮಾರು 10,000 ವರ್ಷಗಳ ಹಿಂದೆ ಇತ್ತು ಅಂತ. ಪುಣಿಂಚಿತ್ತಾಯರು ಅಂತ ಹೇಳಿ ಮೊದಲು ಒಂದು ತರ್ಕವನ್ನು ಅವರು ಮುಂದೆ ಇಟ್ಟರು. ವೆಂಕಟರಾಜ ಪುಣಿಂಚಿತ್ತಾಯರು ಅಂತ ತುಳುನಾಡಿನ ಬಹಳ ಹಿರಿಯ ಸಂಶೋಧಕರು. ಅವರು ರಾಮಾಯಣ ಮಹಾಭಾರತಗಳೆಲ್ಲ ಕನಿಷ್ಠ ಪಕ್ಷ 15,000 ವರ್ಷದ ಹಿಂದೆ ನಡೆದದ್ದು. ನಿಮ್ಮ ಲೆಕ್ಕ ತಪ್ಪು. ಯಾಕೆ ಅಂತಂದರೆ ಈ ಡಾರ್ವಿನಿಯನ್ ಥಿಯರಿ ಏನಿದೆ ಅದರ ಹಿನ್ನೆಲೆಗೆ ತಗೊಂಡಾಗಲೂ ಕೂಡ 4 ಕೋರೆ ದಾಡೆಗಳಿರುವಂತಹ ಆನೆ ಕನಿಷ್ಠ ಪಕ್ಷ 15 ವರ್ಷ ಹಿಂದೆ ಇತ್ತು, 15,000 ವರ್ಷ ಹಿಂದೆ ಇತ್ತು ಅಂತ ಹೇಳ್ತಾರೆ. ರಾಮಾಯಣಗಳಲ್ಲಿ ಮಹಾಭಾರತದಲ್ಲಿ 4 ದಾಡೆಗಳ ಆನೆಯನ್ನು ಹೇಳಬೇಕಾದ್ರೆ ಕನಿಷ್ಠ ಪಕ್ಷ ಅದಕ್ಕಿಂತ ಹಿಂದೆ ಇರಬೇಕಲ್ವಾ, ನಡೆದಿರಬೇಕಲ್ವ ಘಟನೆ. ಯಾಕೆಂದರೆ ಇವ್ರಿಗೆ ಸಿಕ್ಕಿರೋದು ಲಾಸ್ಟ್ ತಲೆಮಾರು ಅಲ್ವಾ, ಕಡೇ ತಲೆಮಾರು ಫ್ರೀಸ್ ಆಗಿರುತ್ತೆ. ಈ ಸೆಡಿಮೆಂಟರಿ ರಾಕಿನಲ್ಲಿ ಸಿಗತ್ತೆ. ಅವಶೇಷಗಳು ಉಳಿಯೋದು 3 ತರಹದ ಕಲ್ಲುಗಳನ್ನು ಹೇಳುತ್ತಾರೆ. ಅವಶೇಷಗಳು ಉಳಿಯೋದು ಕಲ್ಲು ಬಹಳ ವಿಚಿತ್ರ. ಅವಶೇಷಗಳು ಹೇಗೆ ಉಳಿತಾವೆ ಅಂತ ಆ ತರಹದ ಒಂದು ಲಾಸ್ಟ್ ತಲೆಮಾರು ಆ 4 ಕೋರೆ ದಾಡೆಯ ಆನೆ ಸಿಗಬೇಕು ಅಂತಂದರೆ ಅದಕ್ಕಿಂತ ಹಿಂದೆ ಬಹಳ ಅಭ್ಯಾಸವಾಗಿರಬೇಕು. ಅದರಿಂದ ಕನಿಷ್ಠ ಪಕ್ಷ 15,000 ವರ್ಷದ ಹಿಂದೆ ಇರಬೇಕು ಅಂತ. ಯಾಕೆ ಹೇಳಿದ್ದು ನಾನು ಅಂತಂದರೆ ಕಲಭ ಅಂತನ್ನೋದು ಒಂದು ಒಳ್ಳೆಯ ಸಂಪತ್ತು, ಪ್ರಾಣಿ ಸಂಪತ್ತು. ಹೀಗೆ 7 ಪ್ರಾಣ ಇರುವ ಸಂಪತ್ತು, 7 ಪ್ರಾಣ ಇರದ ಸಂಪತ್ತು. ಆ ಎಲ್ಲವೂ ಯಾರಿಗಿರುತ್ತೆ ಅವನು ಚಕ್ರವರ್ತಿ, ಅವನು ಸಂಪನ್ನ. ಅವನಿಗೆ ಅದನ್ನು ಹೇಳ್ತಾರೆ, 14 ಮಹಾರತ್ನೇಶಃ ಚಕ್ರವರ್ತಿ ಅಭವತ್ ಶಶಬಿಂದು ಅಥವಾ ಶಶಿಬಿಂದು. ಅವನಿಗೆ 10 ಲಕ್ಷ ಜನ ಮಕ್ಕಳಂತೆ, 10 ಲಕ್ಷ ಸಂಖ್ಯಾಶ್ಚ ಪುತ್ರಾಹ. ಅದರಲ್ಲಿ
6 ಜನ ಮಕ್ಕಳು ಉಳಿದಿದ್ದರು. ಪ್ರಧಾನ ಉಳಿದಿದ್ದಲ್ಲ, ಪ್ರಧಾನ ಪೃಥುಶ್ರವಸ್, ಪೃಥುಕರ್ಮ, ಪೃಥುಕೀರ್ತಿ, ಪೃಥುಯಶಸ್, ಪೃಥುಜಯ, ಪೃಥುದಾನ ಅಂತ. ಪೃಥುಶ್ರವಸನ ಮಗ ಪೃಥುತಮ. ಪೃಥುತಮನಿಗೆ ಶುಕ್ರಾಚಾರ್ಯರು ಗುರುಗಳಾಗಿ ಸಿಕ್ಕಿದ್ರು. ತಸ್ಮಾತ್ ಉಶನಾಯೋ ವಾಜಿಮೇಧಾನಾಂ ಶತಮಾಜಹಾರ, 100 ಅಶ್ವಮೇಧ ಯಾಗಗಳನ್ನು ಮಾಡಿಸಿದರು. ಅವನ ಮಗನಿಗೆ ರುಗ್ಮ ಕವಚ. ರುಗ್ಮ ಕವಚನಿಗೆ 5 ಜನ ಮಕ್ಕಳು. ಪರಾವೃತ, ರುಗ್ಮೇಶು, ಪೃಥು, ಜಾಮಘ, ವಲಿತ, ಹರಿತ ಅಂತ 5 ಜನ ಮಕ್ಕಳು. ಅದರಲ್ಲಿ ತಸ್ಯಾಯ ಮಧ್ಯಾಪಿ ಜಾಮಘಸ್ಯ ಶ್ಲೋಕೋ ಗೀಯತೆ. ಜಾಮಘನ ಕಥೆಯನ್ನು ಇವತ್ತಿಗೂ ಜನ ನೆನಪಿಸ್ಕೋತಾರೆ. ಭಾರ್ಯಾ ವಶ್ಯಾಸ್ತ್ರಿಯೇ ಕೇಚಿತ್ ಭವಿಷ್ಯಂತ್ಯಥವಾ ಮೃತಾ ತೇಷಾಂ ತು ಜಾಮಘ ಶ್ರೇಷ್ಠ ಶೈವ್ಯಾಪತಿರಭುನ್ ನೃಪಃ. ಹೆಂಡತಿ ಹೇಳಿದಂತೆ ಕೇಳುವವರು ಸಾಕಷ್ಟು ಸಾವಿರಾರು ಜನ ಇರಬಹುದು. ಅದಕ್ಕಿಂತ ಹಿಂದೆ ಇದ್ದರು, ಮುಂದೆ ಇರ್ತಾರೆ. ಆದರೆ ಜಾಮಘ ಎಲ್ಲರಲ್ಲಿಯೂ ಶ್ರೇಷ್ಠ. ಅಮ್ಮ ಅವರ ಗಂಡಂದಿರಲ್ಲಿಯೇ ಶ್ರೇಷ್ಠ. ಅವನು ಹೆನ್ಪೆಕ್ಕಡ ಹಸ್ಬೆಂಡ್ಗಳಲ್ಲೇ ಶ್ರೇಷ್ಠ. ಅಪುತ್ರ ತಸ್ಯ ಸಾಪತ್ನಿ ಶೈವ್ಯಾ ನಾಮ ತಥಾಪ್ಯಸೌ ಅಪತ್ಯಕಾಮೋಪಿ ಭಯಾತ್ ನಾನ್ಯಾಂ ಭಾರ್ಯಾಂ ಅವಿಂದತ. ಮಕ್ಕಳೇ ಇರಲಿಲ್ಲ ಅವಳಿಗೆ, ಆಯಿತಾ. ಆದರೂ ಈ ಹೆಂಡತಿಯ ಭಯದಿಂದ ಬೇರೆ ಹೆಣ್ಣನ್ನು ಅವನು ಕಣ್ಣೆತ್ತಿ ನೋಡಲಿಲ್ಲ. ಅವನ ಕಾಲದಲ್ಲಿ ಅವಕಾಶ ಇತ್ತು, ನೋಡಲಿಲ್ಲ. ಸತ್ವೇಕದ ಪ್ರಭೂತ ರಥತುರಗ ಗಜ ಸಂಮರ್ದಾತಿ ದಾರುಣೇ ಮಹಾಹವೇ ಯುದ್ಧಮಾನ ಸಕಲಮೇವ ಹರಿಚಕ್ರಮಜಯತ್. ಒಂದು ಸರ್ತಿ ಅವನಿಗೆ ಯುದ್ಧ ಮಾಡುವ ಪ್ರಸಂಗ ಬಂತು. ರಣಭೀಕರವಾಗಿ ಕಾದಿದ, ಶತ್ರುಗಳನ್ನು ಗೆದ್ದ. ತಚ್ಚ ಹರಿಚಕ್ರಮ ಅಪಾಸ್ತ ಪುತ್ರ ಕಲತ್ರ ಬಂಧು ಬಲಕೋಚಂ ಸ್ವಮಧಿಷ್ಠಾನಂ ಪರಿತ್ಯಜ್ಯ ದಿಶಪ್ರತಿ ವಿಧೃತಂ. ಅವನ ಶತ್ರುಗಳಲ್ಲಿ ಎಷ್ಟೋ ಜನ ಹೆಂಡತಿ, ಮಕ್ಕಳು, ಬಂಧು, ಸೈನ್ಯ, ಸಂಪತ್ತು ಎಲ್ಲ ಬಿಟ್ಟು ಓಡಾಟೋದ್ರು. ಆ ಪರಿ ವೀರ ಇವನು. ತಸ್ಮಿನ್ಶ್ಚ ವಿಧೃತೆ ಅತಿತ್ರಾಸ ಲೋಲಾಯತ ಲೋಚನ ಯುಗಲಂ ತ್ರಾಹಿ ತ್ರಾಹಿ ಮಾಂ ತಾತ ಅಂಬ ಭ್ರಾತಃ ಇತ್ಯಾಕುಲ ವಿಲಾಪ ವಿಧುರಂ ಸಹ ರಾಜಕನ್ಯಾ ರತ್ನ ಮದ್ರಾಕ್ಷೀತ್. ಇವನು ಎಲ್ಲರೂ ಹೀಗೆ ಓಡಿ ಹೋಗ್ತಾ ಜಯೋನ್ಮಾದದಲ್ಲಿರಬೇಕಾದ್ರೆ ಒಂದು ಧ್ವನಿ ಕೇಳಿಸಿತಂತೆ. ಅತಿತ್ರಾಸ ಲೋಲಾಯತ ಲೋಚನ ಯುಗಲಂ. ಬಹಳ ದಣಿವಿನಿಂದ ಕಣ್ಗಳನ್ನು ಅತ್ತಿತ್ತ ಆಡಿಸುವ ಒಂದು ಕನ್ಯಾರತ್ನವನ್ನು ನೋಡಿದ. ಅವಳು ಅಪ್ಪ, ಅಮ್ಮ, ಅಣ್ಣ, ನನ್ನನ್ನು ರಕ್ಷಿಸಿ ರಕ್ಷಿಸಿ, ಆ ತರಹದ ಒಂದು ಮಗು. ತದ್ದರ್ಶನಾಚ್ಚ ತಸ್ಯಾಂ ಅನುರಾಗ ಅನುಗತಾಂತರಾತ್ಮ ಸನ್ರೂಪಃ ಚಿಂತಯತ್. ನೋಡಿದ, ಚೆಲುವೆಯನ್ನು ನೋಡಿದಾಗ ಬರುವ ಭಾವನೆ ಅದು ಸೃಷ್ಟಿಕ್ರಿಯೆಯ ಭಾವನೆ. ಅದು ಕೇವಲ ದೈಹಿಕವಾಗಿರಲ್ಲ ನಾರ್ಮಲ್ ಆದವರಿಗೆ. ಅದರ ಮೂಲಭೂತವಾಗಿ ಅವಳಲ್ಲಿ ಒಂದು ಒಳ್ಳೆಯ ಮಗುವನ್ನು ಪಡೆಯುವುದು, ನನ್ನ ಸೃಷ್ಟಿ ಸಾಮರ್ಥ್ಯವನ್ನು, ಒಂದು ಸೃಷ್ಟಿಯನ್ನು ಅಭಿವ್ಯಕ್ತಿಸಬೇಕು ಅಂತಿರತ್ತಷ್ಟೆ. ಆ ಸೃಷ್ಟಿಯನ್ನು ಅಭಿವ್ಯಕ್ತಿಸಬೇಕು ಅಂತ ಅದಕ್ಕೆ ದೇವರು ಈ ಕಾಮವನ್ನು ಕೊಟ್ಟಿರುವುದು. ಸೊ ಕಾಮದ ನೆರಳಿನಲ್ಲಿ ನಾನು ಅನಿತ್ಯ ಅಂತನ್ನುವ ಭಾವನೆ ಇರುತ್ತೆ, ಸಾವಿನ ನೆರಳು ಇರುತ್ತೆ. ಯಾರಿಗೆ ಸಾವೇ ಇಲ್ಲ ಅವರು ಅದ್ರ ತನ್ನ ಪ್ರತಿನಿಧಿಯ ಬಗ್ಗೆ ಯೋಚನೆಯೇ ಮಾಡೋಲ್ಲ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅವರಿಗೆ ಸಾವಿನ ಯೋಚನೆಯೇ ಇಲ್ಲ, ಸಾಯೋದೇ ಇಲ್ಲ. ಅದಕ್ಕೆ ಅವರಿಗೆ ನಾನು ಅಪೂರ್ಣ ಅಂತ ಅನ್ನಿಸಿಲ್ಲ, ನಾವು ಸೃಷ್ಟಿ ಮಾಡಬೇಕು ಅಂತ ಅವ್ರಿಗೆ ಅನಿಸಿಲ್ಲ. ಯಾಕೆ ಹೇಳಿದ್ದು ಅಂತಂದರೆ, ನೋಡಿ ಸಾಧು ಇದಂ ಮಮಾಪತ್ಯರಹಿತಸ್ಯ ವಂದ್ಯಾಭರ್ತು ಸಾಂಪ್ರತಂ ವಿಧಿನ ಅಪತ್ಯ ಕಾರಣಂ ಕನ್ಯಾರತ್ನಂ ಉಪಪಾದಿತಂ. ಮಮ ಅಪತ್ಯರಹಿತಸ್ಯ, ಮಕ್ಕಳಿಲ್ಲ,
ವಂದ್ಯಾಭರ್ತು ವಂಜಯ ಗಂಡ ನಾನು. ಈಗ ವಿಧಿನಾ ಅಪತ್ಯ ಕಾರಣಂ, ಈಗ ದೈವ ವಿಧಿಯೇ ಒಂದು ಕನ್ಯಾರತ್ನವನ್ನು ಕೊಟ್ಟಿದೆ. ತದೇತತ್ ಸಮುದ್ವಹಾಮೀತಿ, ಇವಳನ್ನು ಮದುವೆ ಆಗ್ತೀನಿ ಅಂತ ಅಂದುಕೊಂಡ. ಅಥವೈನಾಂ ಚಂದನ ಮಾರೋಪ್ಯ ಸ್ವಮಧಿಷ್ಠಾನಂ ನಯಾಮಿ, ಇರಲಿ ತನ್ನ ಮನೆಗೆ ಒಯ್ಯುತ್ತೇನೆ. ತಯೈವ ದೇವ್ಯ ಶೈವ್ಯಯ ಅಹಂ ಅನುಜ್ಞಾತಃ ಸಮುದ್ವಹಾಮಿ. ಅವಳು ಗೊತ್ತಾಗದೆ ಮಾಡೋದು ಬೇಡ. ನನ್ನ ಹೆಂಡತಿ ಶೈವ್ಯ, ಅವಳಿಂದ ಅನುಮತಿಯನ್ನು ಪಡೆದು ಮದುವೆ ಆಗ್ತೀನಿ ಅಂತ. ಅಷ್ಟರಲ್ಲಿಯೂ ಅವನಿಗೇನು ಬಿಡಲಿಲ್ಲ. ಅಥೈನಾಂ ರಥಮಾರೋಪ್ಯ ಸ್ವನಗರ ಮಗಚ್ಚತ್, ಅವಳನ್ನು ರಥದಲ್ಲಿ ಏರಿಸಿಕೊಂಡ, ಹೊರಟ. ವಿಜಯಿನಂ ಚ ರಾಜಾನಂ ಅಶೇಷ ಪೌರ ಭೃತ್ಯ ಪರಿಜನಾಮಾತ್ಯ ಸಮೇತ ಶೈವ್ಯ ದ್ರಷ್ಟುಮಧಿಷ್ಠಾನದ್ವಾರಮಾಗತ. ಕೋಟೆ ಬಾಗಿಲತ್ರ ಬಂದಿದ್ಲವಳು. ಎಲ್ಲರೂ ಇದ್ದಾರೆ, ಎಲ್ಲ ಪೌರರು, ಭೃತ್ಯರು, ಪರಿಜನರು, ಅಮಾತ್ಯರು ಎಲ್ಲ ದೊಡ್ಡ ಸಿಬ್ಬಂದಿಯಿಂದ ಕೂಡಿಕೊಂಡು ಬಂದಿದ್ದಾನೆ ಇವನು. ಸಾಚ ಅವಲೋಕ್ಯೈವ ರಾಜ್ಞಃ ಸವ್ಯಪಾರ್ಶ್ವವರ್ತಿನೀಂ ಕನ್ಯಾಂ ಈಶದುದ್ಭೂತ ಅಮರ್ಷ ಸ್ಫುರದಧರ ಪಲ್ಲವ ರಾಜಾನಂ ಅವೋಚತ್. ನೋಡಿದಳು, ಸಿಟ್ಟಿನಿಂದ ತುಟಿ ಗಡಗಡನೆ ನಡುಗಿಸುತ್ತಾ ರಾಜನಿಗೆ ಹೇಳಿದಳು, ಅತಿ ಚಪಲ ಚಿತ್ತ ಅತ್ರ ಸ್ಯಂದನೆ ಕೇಯಮಾರೋಪಿತ. ಎಲೈ ಚಪಲನಾದವನೇ, ಯಾರೋ ನಿನ್ನ ಎಡಗಡೆಯ ಭಾಗದಲ್ಲಿ ಇರುವವಳು ಅಸಾವಪಿ ಅನಾಲೋಚಿತ ಉತ್ತರ ವಚನ ಅತಿಭಯಾತ್ತಾಮಾಹ ಸ್ನುಷಾಮಮೇಯಮಿತಿ. ಇವನಿಗೂ ಪೂರ್ತಿ ಅಂತಹ ಮಹಾವೀರನಿಗೆ ತೊಡೆ ನಡುಗಿ ಗಡಗಡನೆ ನಡುಗಿ ನಿನ್ನ ಸೊಸೆ ಅಂದ್ಬಿಟ್ಟ. ಅಥೈನಂ ಶೈವ್ಯ ಉವಾಚ ನಾಹಂ ಪ್ರಸೂತ ಪುತ್ರೇಣ ನಾನ್ಯಾ ಪತ್ನ್ಯ ಭವತ್ತವ ಸ್ನುಷಾ ಸಂಬಂಧತಾ ಶೇಷ ಕಥಮೇನ ಸುತೇನ ತೇ. ನನಗೆ ಮಕ್ಕಳಿಲ್ಲ, ನಿನಗೆ ಬೇರೆ ಹೆಂಡತಿಯರಿಲ್ಲ, ಯಾರನ್ನ ಅಂತ ಕೊಟ್ಟು ಮದುವೆ ಮಾಡೋದಪ್ಪ? ಯಾವ ಕಾರಣದಿಂದ ಅವಳು ನಿನ್ನ ಸೊಸೆ ಆದ್ಲು? ಇತಿ ಆತ್ಮೇರ್ಷ್ಯಾ ಕೋಪ ಕಲುಷಿತ ವಚನ ಮುಚಿತ ವಿವೇಕ ಭಯಾದುರುಕ್ತ ಪರಿಹಾರಾರ್ಥಂ ಇದಂ ಅವನೀಪತಿರಾಹ. ಈ ರೀತಿ ಸಿಟ್ಟಿನಿಂದಲೂ ಏಕತಾಳೆಯಿಂದಲೂ ಅವಳು ಹೇಳ್ತಾ ಇರುವಾಗ ಗಡಗಡನೆ ನಡುಗಿ ಏನಾದರೂ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಎಷ್ಟೇ ಜನಿಷ್ಯತ ಆತ್ಮಜಃ ತಸ್ಯೇಯಂ ಅನಾಗತಸ್ಯೈವ ಭಾರ್ಯ. ನಿನಗೆ ಮುಂದೆ ಹುಟ್ಟುವವನ ಸೊಸೆ ಇವಳು. ಅಂದ್ರೆ ಅವನು ಈಗ ತಾನೇ ಹುಟ್ಟಿ ಬೆಳೆದು ಅಷ್ಟೊತ್ತಿಗೆ ಇವಳು ಏನಾಗಿರ್ತಾಳೋ. ಆದರೂ ಅವನೀಪತಿರಾಹ ಆತ್ಮಜಃ ತಸ್ಯೈಯಂ ಅನಾಗತಸ್ಯೈವ ಭಾರ್ಯ ನಿರೂಪಿತ ಇತ್ಯಾಕರಣ್ಯ ಉದ್ಭೂತ ಮೃದುಹಾಸ ತಥಾ ಇತ್ಯಾಹ. ಅವಳು ನಕ್ಕಳಂತೆ. ಪ್ರವಿವೇಶಚ ರಾಜ್ಞಾ ಸಹಾಧಿಷ್ಠಾನಂ ಅನಂತರಂಚ ಅತಿ ಶುದ್ಧ ಲಗ್ನ ಹೋರಾಂಚ ಕಾವಯವೋಕ್ತ ಕೃತ ಪುತ್ರ ಜನ್ಮ ಲಾಭಾತ್ ಗುಣಾತ್ ವಯಸಃ ಪರಿಣಾಮ ಉಪಗತಾಪಿ ಶೈವ್ಯ ಸ್ವಲ್ಪೈರೇವ ಅಹೋಭಿ ಗರ್ಭಮವಾಪ. ಈ ರೀತಿ ಅತ್ಯಂತ ಶುದ್ಧವಾದ ಲಗ್ನ, ಹೋರ ಆಯಿತಾ, ಅಂಶ ಎಲ್ಲ ಕುಂಡಲಿಗಳೆಲ್ಲ ಕರೆಕ್ಟಾಗಿತ್ತು. ಪ್ರಶ್ನೆ ಮಾಡುವಾಗ ಸಮಯ ಸರಿ ಇದ್ದರೆ ಆಯಿತು. ಯಾವ ಗಳಿಗೆಯಲ್ಲಿ ಹೇಳಿದನೋ ಅಂತಾರಲ್ಲ ಹಾಗೆ ಶ್ರೇಷ್ಠವಾದ ಕಾಲದಲ್ಲಿ ಹೇಳಿದ. ಬಂತು ವಯಸ್ಸಹ ಪರಿಣಾಮವು. ಅಷ್ಟೊತ್ತಿಗೆ ಅವಳಿಗೆ ವಯಸ್ಸಾಗೋಗಿತ್ತು. ಏನಿರತ್ತೇನು, ಅಲ್ಲೇ ನಿಲ್ಲಕ್ಕೇನಿರಲ್ವಲ್ಲ. ಆದರೂ ಬೇಗ ಗರ್ಭವನ್ನು ಪಡೆದು ಒಂದು 15-16 ವರ್ಷದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಕಾಲೇನ ಚ ಕುಮಾರ ಮಜೀಜನತ್ ತಸ್ಯ ಚ ವಿದರ್ಭ ಇತಿ ಪಿತಾ ನಾಮಚಕ್ರಿ. ಅವನಿಗೆ ವಿದರ್ಭ ಅಂತ. ಸಚತಾಂ ಸ್ತುಷಾಮುಪಯೇಮೆ ತಸ್ಯಾಂ ಚಾಶೌ ಕೃತಕೈಶಿಕ ಸಂಜ್ಞೌ ಪುತ್ರೌ ಅಜನಯತ್. ಆ ವಿದರ್ಭನಿಗೆ ಕೃತ ಕೈಶಿಕ ಅಂತ. ಪುನಶ್ಚ ತೃತೀಯಂ ರೋಮಪಾದ ಸಂಜ್ಞಂ ಪುತ್ರಂ ಅಜೀಜನತ್. ಆಮೇಲೆ ರೋಮಪಾದ,
ಈ ರೋಮಪಾದನಿಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಯೋ ನಾರದಾತ್ ಅವಾಪ್ತ ಜ್ಞಾನವಾನಭೂತ್, ಆ ರೋಮಪಾದ ಮೂರನೇ ಅವನು. ಅಂದರೆ ವಿದರ್ಭನ ಮಗ ರೋಮಪಾದ ಏನು ಮಾಡಿದ? ನಾರದರಿಂದ ಜ್ಞಾನವನ್ನು ಪಡೆದ. ರೋಮಪಾದನಿಂದ ಬಭ್ರುವಿನಿಂದ ಧೃತಿಯ ಮಗ ಕೈಶಿಕನಿಗೆ ಛೇದಿ, ಆಮೇಲೆ ಅಲ್ಲಿಂದ ಚೈದ್ಯರಾದರು. ಭೂಪಾಲರೆಲ್ಲ ಚೈದ್ಯರಾದರು. ಹೀಗೆ ಶಿಶುಪಾಲನ ಛೇದಿ ದೇಶದ ಹಿಂದೆ ಇದೊಂದು ಕಥೆ. ಕ್ರಥನಿಗೆ ಕುಂತಿ ಅಂತ ಒಬ್ಬ ಮಗ, ಅದೇ ವಿದರ್ಭನ ಮಗ ಕ್ರಥ ಅಂತಂದವಲ್ಲ, ಆ ಕ್ರಥನಿಗೆ ಕುಂತಿ ಅಂತ ಒಬ್ಬ ಮಗ. ಕುಂತಿಯ ಮಗ ಧೃಷ್ಟಿಯ ಮಗ ನಿಧೃತಿಯ ಮಗ ದಶಾರ್ಹ, ಆಮೇಲೆ ವ್ಯೋಮ, ಅವನ ಮಗ ಜೀಮೂತನ ಮಗ ವಿಕೃತಿಯ ಮಗ ಭೀಮರಥನ ಮಗ ನವರಥನ ಮಗ ದಶರಥನ ಮಗ ಶಕುನಿಯ ಮಗ ಕರಂಭಿಯ ಮಗ ದೇವರಾತನ ಮಗ ದೇವಕ್ಷತ್ರನ ಮಗ ಮಧುವಿನ ಮಗ ಕುಮಾರವಂಶನ ಮಗ ಅನುವಿನ ಮಗ ಪುರುಮಿತ್ರ ಪೃಥ್ವೀಪತಿಯಾದ. ಆ ಪುರುಮಿತ್ರನ ಮಗ ಅಂಶುವಿನ ಮಗ ಸತ್ವತ. ಆ ಸತ್ವತನ ವಂಶದಲ್ಲಿ ಬಂದಿರೋದ್ರಿಂದ ಕೃಷ್ಣನಿಗೆ ಸಾತ್ವತ ಅಂತ ಕೂಡ ಕರೀತಾರೆ. ಸಾತ್ವತಾಂಪತಿ ಸತ್ವತಾದೇತೆ ಸಾತ್ವತಾಃ ಇತ್ಯೇತಾಂ ಜಾಮಘಸ್ಯ ಸಂತತಿಂ ಸಮ್ಯಕ್ ಶ್ರದ್ಧಾ ಸಮನ್ವಿತ ಶ್ರುತ್ವಾ ಪುಮಾನ್ ಮೈತ್ರೇಯಃ ಸ್ವಪಾಪೈಃ ಪ್ರಮುಚ್ಯತೆ. ಯಾರು ಹೀಗೆ ಜಾಮಘನ ಸಂತತಿಯನ್ನು ಶ್ರದ್ಧೆಯಿಂದ ಕೇಳ್ತಾರೆ ಅವನು ಪಾಪ ಪರಿಹಾರವನ್ನು ಹೊಂದುತ್ತಾನೆ. ಹೀಗೆ 12ನೇ ಅಧ್ಯಾಯ. ಆಮೇಲೆ ಈ ಸಾತ್ವತನಿಗೆ ಒಂದಿಷ್ಟು ಜನ ಮಕ್ಕಳು ಹುಟ್ಟಿದ್ರು. ಭಜಮಾನ, ದಿವ್ಯ, ಅಂಧಕ, ದೇವಾವೃಧ, ಮಹಾಭೋಜ, ವೃಷ್ಣಿ ಅಂತ. ಆ ಭಜಮಾನನ ಮಗ ಒಂದಿಷ್ಟು ಜನ, ನಿಮಿ, ಕೃಕಣ, ವೃಷ್ಣಿ ಅಂತ. ತಥಾ ಅನ್ಯ ದ್ವೈಮಾತ್ರ, ಇಬ್ಬರು ತಾಯಂದಿರಿಂದ ಒಬ್ಬರು ಹುಟ್ಟಿದವರು ಈ 3 ಜನ. ಶತಜಿತ್, ಸಹಸ್ರಜಿತ್, ಅಯುತಜಿತ್ ಅಂತ 3 ಜನ. ಬಹಳ ವಿಚಿತ್ರ. ಅದು ವಿಶೇಷವನ್ನು ಹೇಳಲಿಲ್ಲ ಇಲ್ಲಿ, ಹೇಗೆ ದ್ವೈಮಾತ್ರರು ಅಂತ. ದೇವಾವೃಧನಿಗೆ ಬಭ್ರು ಅಂತ ಮತ್ತೆ. ಆ ಬಭ್ರುವನ ಬಗ್ಗೆ ಹೀಗೊಂದು ಮಾತಿದೆ. ಯಥೈವ ಶೃಣುಮೋ ದೂರಾತ್ ಸಂಪಶ್ಯಾಮಸ್ತಥಾಂತಿಕಾತ್ ಬಭ್ರುಶ್ರೇಷ್ಠೋ ಮನುಷ್ಯಾಣಾಂ ದೇವೈರ್ದೇವಾವೃಧಸ್ತಮಃ. ನಾವು ದೂರದಿಂದ ಯಾರನ್ನು ಕೇಳ್ತೇವೋ, ಯಾವ ಗುಣಗಳಿದೆ ಅಂತ ಕೇಳ್ತೇವೋ, ಹತ್ತಿರ ಹೋದರೂ ಅದೇ ಗುಣಗಳಿಂದ ಕೂಡಿದವ ಬಭ್ರು. ಏಕೆಂದರೆ ಮಹಾಪುರುಷರು ಅಂತ ನಾವು ಅಂದ್ಕೊಂಡಿರ್ತೇವೆ. ಹತ್ತಿರ ಹೋದಾಗ ಅವರ ಸಣ್ಣತನಗಳು ಗೋಚರ ಆಗತ್ತೆ. ದೊಡ್ಡವರಲ್ಲ ಅಂತಲ್ಲ, ಸಣ್ಣತನವೂ ಗೋಚರ ಆಗತ್ತೆ. ಆ ರೀತಿ ಇರದ ಏಕೈಕ ವ್ಯಕ್ತಿ ಅಂದರೆ ಬಭ್ರು ಅಂತ. ಯಥೈವ ಶೃಣುಮೋ ದೂರಾತ್ ಸಂಪಶ್ಯಾಮಃ ತಥಾಂತಿಕಾತ್. ಹೇಗೆ ದೂರದಲ್ಲಿ ಇದ್ದಾಗ ಏನು ಕೇಳಿದ್ವೋ ಅವನ ಬಗ್ಗೆ, ಹತ್ತಿರದಲ್ಲಿ ಹೋದರೂ ಅಷ್ಟೇ ಎತ್ತರ. ಆ ವ್ಯಕ್ತಿತ್ವ ಎಷ್ಟು ಘನವಾಗಿರಬೇಕು. ಆಮೇಲೆ ಅವನಿಗೆ ಸುಮಾರು 66,800 ಜನ ಸಾಧಕರು ಅವನ ಪಟ್ಟಣದಲ್ಲಿದ್ದರು, ಬಭ್ರುವಿನ ಪಟ್ಟಣದಲ್ಲಿ. ತೇಮೃತತ್ವ ಮನಪ್ರಾಪ್ತಾ ಬಭ್ರೋರ್ ದೇವಾವೃಧಾದಪಿ. ಅವನ ಆಡಳಿತದಲ್ಲಿ, ಅವನ ದಿಗ್ದರ್ಶನದಿಂದ ಅಷ್ಟು ಜನ ಮುಕ್ತರಾದದ್ದನ್ನು ಜನ ಕಂಡ್ರಂತೆ. ಆ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಲ್ಲ, ಇಷ್ಟೇ ಹೇಳ್ತಾರೆ. ಯಾಕೆಂದರೆ ಕಾಲದಿಂದ ಬಹಳ ದೂರ ಬಂದ್ಬಿಟ್ಟಿದ್ದೀವಿ. ಆದ್ದರಿಂದಾಗಿ ಇನ್ನು ಅವರ ವಂಶದಲ್ಲಿ ಮಹಾಭೋಜ ಅಂತ ಒಬ್ಬ ಬಂದ, ಅತ್ಯಂತ ಧರ್ಮಾತ್ಮ.
ಆಮೇಲೆ ಅವನ ವಂಶದಲ್ಲಿ ಬಂದವರನ್ನೆಲ್ಲ ಭೋಜರು ಅಂತ ಕರೀತಾ ಇದ್ದರು. ಕೃತವರ್ಮ ಅದೇ ವಂಶದಲ್ಲಿ ಬಂದವನು, ಕೃಷ್ಣನ ಕಸಿನ್ನು ಒಂದು ರೀತಿಯಲ್ಲಿ, ಅವನಿಗೂ ಭೋಜ ಅಂತ ಕರೀತಾರೆ. ಅವರೇನು ಮಾಡಿದ್ರು, ಮಾರ್ತಿಕಾವತಿ ಅಂತ ಹೇಳಿ ಒಂದು ಪಟ್ಟಣದಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಮಾರ್ತಿಕಾವರಾಹ ಅಂತ ಅವ್ರಿಗೆ ಹೆಸರು. ಆಮೇಲೆ ವೃಷ್ಣಿ ಅಂತ ಒಬ್ಬ ಬಂದಲ್ಲ ಹಿಂದೆ, ಭಜಮಾನ, ನಿಮಿ, ಕೃಕಣ, ವೃಷ್ಣಿ ಅಂತ. ಆ ವೃಷ್ಣಿಯ ಮಗ ಸುಮಿತ್ರ ಮತ್ತು ಯುಧಾಜಿತ್ ಅಂತ ಇಬ್ಬರು. ಅವನಿಗೆ ಸುಮಿತ್ರನಿಗೆ ಅನಮಿತ್ರ ಅಂತ, ಅನಮಿತ್ರನ ಮಗ ನಿಘ್ನನ ಮಕ್ಕಳು ಇಬ್ಬರು, ಪ್ರಸೇನ ಮತ್ತು ಸತ್ರಾಜಿತ್. ತಸ್ಯ ಚ ಸತ್ರಾಜಿತೋ ಭಗವಾನ್ ಆದಿತ್ಯ ಸಖಾಭವತ್. ಆ ಸತ್ರಾಜಿತನಿಗೆ ಸಾಕ್ಷಾತ್ ಸೂರ್ಯ ಗೆಳೆಯ. ಆಯ್ತಾ? ಏಕದಾತು ಅಂಬೋನಿಧಿ ತೀರ ಸಂಶ್ರಯ ಸೂರ್ಯಂ ಸತ್ರಾಜಿತ್ ತುಷ್ಟಾವ. ಒಂದು ಬಾರಿ ಸೂರ್ಯನನ್ನು ಸತ್ರಾಜಿತ ಭಾರೀ ಸ್ತೋತ್ರ ಮಾಡಿದ. ತನ್ಮನಸ್ಕತೆಯಾಚ ಭಾಸ್ವಾನ್ ಅಭಿಷ್ಟೂಯಮಾನ ಅಗ್ರತಸ್ಥಸ್ಥೌ. ಸೂರ್ಯ ಪ್ರತ್ಯಕ್ಷ ಆಗಿಬಿಟ್ಟ. ಯಥೈವ ವ್ಯೋಮ್ನಿ ವನ್ಹಿ ಪಿಂಡೋಪಮಂ ತ್ವಾಮಹಂ ಅಪಶ್ಯಂ ತಥೈವ ಅದ್ಯ ಅಗ್ರತೋ ಗತಮಪಿ ಭಗವತಾ ಕಿಂಚಿತ್ ನ ಪ್ರಸಾದೀಕೃತಂ ವಿಶೇಷಂ ಉಪಲಕ್ಷಯಾಮಿ ಇತ್ಯೇವ ಮುಕ್ತೆ ಭಗವತಾ ಸೂರ್ಯೇಣ ನಿಜಕಂಠ ದುನ್ಮಿಚ್ಯ ಸ್ಯಮಂತಕಂ ನಾಮ ಮಹಾಮಣಿವರಂ ಅವತಾರ್ಯ ಏಕಾಂತೆ ನ್ಯಸ್ತಂ. ಬಂದರೂ ಅಸ್ಪಷ್ಟ ಮೂರ್ತಿಧರಂ. ಸೂರ್ಯ ಗೊತ್ತಾಗ್ತಾ ಇಲ್ಲ, ಹತ್ತಿರದಲ್ಲಿದ್ದಾನಂತೆ ಸೂರ್ಯ, ಏನು ಗೊತ್ತಾಗಲಿಲ್ಲ. ಅದಕ್ಕೆ ಅವನು ಹೇಳ್ದ, ಏನು ಪ್ರಯೋಜನ ಇಲ್ಲ ಸ್ವಾಮಿ, ಈ ಮೊದಲು ನೀವು ಪ್ರತ್ಯಕ್ಷ ಆಗದೆ ಹೋದಾಗ ದೂರದಲ್ಲಿ ನೋಡ್ತಾ ಇದ್ದರೆ ಒಂದು ಕಾಂತಿಯ ಪಿಂಡ, ಕಾಂತಿಯ ಗುಂಪು ಕಾಣ್ತಾ ಇತ್ತು. ಹತ್ತಿರ ಬಂದರೂ ಅದೇ ಅಂದರೆ ನೀವು ಅನುಗ್ರಹ ಮಾಡಿದ್ದೇನು. ತಥೈವ ಅಸ್ಪಷ್ಟ ಮೂರ್ತಿ, ಯಾವ ರೀತಿ ನಾನು ದೂರದಲ್ಲಿ ಕಾಣ್ತಾ ಇದ್ನೋ ಅಷ್ಟೇ ಅಸ್ಪಷ್ಟತೆ ಹತ್ತಿರದಲ್ಲಿದ್ದಾಗಲೂ ಇದ್ದರೆ ಹತ್ತಿರ ಬಂದೇನು ಪ್ರಯೋಜನ. ಏನು ನಮಗೇನು ಅನುಗ್ರಹ ಮಾಡಿಲ್ಲ ನೀವು ಅಂದ್ಬಿಟ್ಟ. ಆಗ ಸೂರ್ಯ ಏನು ಮಾಡಿದ, ತನ್ನ ಕಂಠದಿಂದ ಸ್ಯಮಂತಕ ಮಣಿಯನ್ನು ತೆಗೆದು ಇಟ್ಟ. ತತಸ್ತಾಂ ಆತಾಮ್ರೋಜ್ವಲಂ ಹ್ರಸ್ವ ವಪುಷಂ ಈಶತ್ ಆಪಿಂಗಲ ನಯನಂ ಆದಿತ್ಯ ಮತ್ರಾಕ್ಷೀತ್. ಆಗ ಸ್ಪಷ್ಟ ಕಂಡಿತು. ಆತಾಮ್ರೋಜ್ವಲಂ, ಕೆಂಪಗಿದ್ದಂತೆ ಸೂರ್ಯ. ಹ್ರಸ್ವ ವಪುಷಂ, ಸ್ವಲ್ಪ ಯೂಶಲಿ ಸ್ವಲ್ಪ ಕುಳ್ಳನಾದ ಶರೀರ. ಯಾರ್ದು? ಸೂರ್ಯನದ್ದು. ಸೂರ್ಯ ಉಚ್ಚ ಯಾರಿಗಿರ್ತಾರೆ ಅವರೆಲ್ಲರೂ ಕೂಡ ಹ್ರಸ್ವಾಂಗರೇ ಆಗಿರ್ತಾರೆ. ಹ್ರಸ್ವ ವಪುಷಂ ಈಶದ್ ಆಪಿಂಗಲಂ, ಒಂದು ಸ್ವಲ್ಪ ಆ ಶೇಡ್ ಬೂದು ಬಣ್ಣದ ತರಹ ಇರ್ತಿತ್ತು. ಆ ತರಹದ ಬೂದು ಬಣ್ಣದ ಕಣ್ಣು. ಈ ತರಹದ ಆದಿತ್ಯನನ್ನು ಕಂಡ. ಕೃತ ಪ್ರಣಿಪಾತ ಸ್ತವಾದಿಕಂ ಚ ಸತ್ರಾಜಿತಮಾಹ ಭಗವಾನ್ ಆದಿತ್ಯ ಸಹಸ್ರದೀದಿತಿ ವರಮಸ್ಮತ್ತಃ ಅಭಿಮತಂ ವೃಣೀಶ್ವ. ಸತ್ರಾಜಿತನೇ, ತೋರಿಕೊಂಡಿದ್ದೇನೆ, ಏನು ಬೇಕು ಕೇಳು ಅಂದ. ಸಚ ತದೇವ ಮಣಿರತ್ನಮಯ ಚತ, ಅದೇ ಮಣಿರತ್ನ ಕೊಡಿ ನನಗೆ, ಯಾವುದನ್ನು ತೆಗೆದಿಟ್ಟಿದ್ದೀರಲ್ಲ ಅದನ್ನು ನನಗೆ ಕೊಟ್ಟುಬಿಡಿ ಇಂದ. ಸಚಾಪಿ ತಸ್ಮೈ ದತ್ವ ದೀದಿತಿ ಪತಿ ವಿಯತಿ ಸ್ವಧಿಷ್ಣ್ಯಂ ಆರುರುವ. ಈ ರೀತಿಯಾಗಿ ಆ ಸಮಂತಕ ಮಣಿಯನ್ನು ಕೊಟ್ಟು ಆಕಾಶಕ್ಕೆ ಹೊರಟು ಹೋದ, ಜಿಗಿದ ಅನ್ನುವಲ್ಲಿಗೆ 18ನೆಯ ಗದ್ಯ ಆಗಿದೆ. ಉಳಿದದ್ದನ್ನು ಮುಂದಿನ ಬಾರಿ ಮಾಡೋಣ. 12 ಗಂಟೆಗೆ ವಿಷ್ಣು ತತ್ವ ನಿರ್ಣಯ ಶುರು ಮಾಡೋಣ. ಕೃಷ್ಣಾರ್ಪಣ. ಕೃಷ್ಣನಿಗೆ ವಾರ್ಷ್ಣೇಯ ಅಂತ ಹಿಂದೆ ಒಬ್ಬ ವೃಷ್ಣಿ ಬಂದ, ನೀವು ಬರೋದಕ್ಕಿಂತ ಮೊದಲು. ಆ ವೃಷ್ಣಿಯ ವಂಶದಲ್ಲಿ ಅವನು ಬಂದ, ಅದಕ್ಕೆ ವಾರ್ಷ್ಣೇಯ. ಹಿಂದೆ ಒಬ್ಬ ಮಧು ಬಂದಿದ್ದ, ಆ ಮಧು ವೃಷ್ಣಿಯ ಅಪ್ಪ, ಅದರಿಂದಾಗಿ ಮಾಧವ ಅಂತ. ಅದು ಕೂಡ ಅದು ಬೇರೆ ಅರ್ಥವೂ ಇದೆ.